ನಿಮಗೇನಾದರೂ ಒಳ್ಳೆ ಟೈಪಿಂಗ್ ಸ್ಪೀಡ್ ಇದೆಯಾ? 90% ಅಕ್ಯುರೆಸಿಲಿ ಟೈಪ್ ಮಾಡೋದಕ್ಕೆ ಬರುತ್ತಾ? ಕೊಟ್ಟಿರೋ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಟೈಪ್ ಮಾಡೋಕ್ಕೆ ಬರುತ್ತೆ ಅಂದರೆ ಈ ಕೆಲಸ ನಿಮಗೋಸ್ಕರ. ಜೊತೆಗೆ ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಕೂಡ ಅಪ್ಲೈನ ಮಾಡ್ಬೋದು. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ಒಂದು ವೆಲ್ ನೋನ್ ಕಂಪ್ನಿ ಇದಾಗಿದೆ. ಟೆಲಿಪರ್ಫಾರ್ಮೆನ್ಸ್ ಅವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅದರ ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಹೇಳಿದ್ದೀನಿ ನಾನು. ಅವರ ವೆಬ್ಸೈಟ್ಗೆ ಹೇಗೆ ಲಾಗಿನ್ ಆಗೋದು, ಹೇಗೆ ವರ್ಕ್ ಮಾಡೋದು ಅನ್ನೋದು ಕೂಡ ಹೇಳಿದ್ದೀನಿ. ಇಲ್ಲಿ ನಾನು 2 ರೋಲಿನ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಎರಡಕ್ಕೂ ಕೂಡ ಫ್ರೆಷರ್ಸ್ಗಳು ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲೈನ ಮಾಡ್ಬೋದು. ನೀವು ಇಲ್ಲಿ ಜಸ್ಟ್ 12th ಪಾಸ್ ಆಗಿದ್ದೀರಾ, 12th ಪ್ಲಸ್ ಏನೇ ಓದಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅಲ್ಲಿ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟೀಸ್ ಸಿಗ್ತಾ ಇದೆ. ಒಂದು ಡೇಟಾ ಎಂಟ್ರಿ ರೋಲ್ ಇದೆ. 30% ಅಥವಾ 30 ವರ್ಡ್ಸ್ಗಳನ್ನ 1 ಮಿನಿಟಲ್ಲಿ ನಿಮಗೆ ಟೈಪ್ ಮಾಡೋಕ್ಕಾಗಬೇಕಾಗಿರುತ್ತೆ. ಜೊತೆಗೆ 90% ಅಕ್ಯುರೆಸಿಯಲ್ಲಿ ಟೈಪ್ನ ಮಾಡಬೇಕಾಗಿರುತ್ತೆ. ಸೊ ಇನ್ನೊಂದು ಬಂದು BPO ರೀತಿಯಲ್ಲಿರುತ್ತೆ, ಅಂದರೆ ಕಸ್ಟಮರ್ ಸಪೋರ್ಟ್ ರೀತಿಯಲ್ಲಿರುತ್ತೆ. ಇಲ್ಲಿ ಚಾಟ್ ಕೂಡ ಇದೆ, ಇಮೇಲ್ ಕೂಡ ಇದೆ, ಕಾಲಿಂಗ್ ಕೂಡ ಇದೆ. ಸೊ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಇಲ್ಲಿ ಪ್ರಿಫರ್ನ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ನೀವು ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಒಂದೊಂದು ರೋಲ್ಗೆ ಬೇರೆ ಬೇರೆ ಲೈಕ್ ಸ್ಯಾಲ್ರಿ ಇದೆ. ಏನಿಲ್ಲ ಅಂದರೂ ಸ್ಟಾರ್ಟಿಂಗ್ 15+ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಅದನ್ನು ಕಂಪ್ಲೀಟಾಗಿ ನಿಮಗೆ ಇಂಟರ್ವ್ಯೂ ಕಾಲ್ ಮಾಡಿದಾಗ ಎಕ್ಸ್ಪ್ಲೇನ್ನ ಮಾಡ್ತಾರೆ. ಸೊ ಇದಿಷ್ಟು ಈ ರೋಲಿನ ಶಾರ್ಟ್ ಇನ್ಫಾರ್ಮೇಷನ್. ಇನ್ನು ಈ ವಿಡಿಯೋದಲ್ಲಿ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನು ಅಂತ ಡೀಟೇಲಾಗಿ ಹೇಳಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಸೊ ಇದು ಬಂದು ಟೆಲಿಪರ್ಫಾರ್ಮೆನ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನೀವು ಅವರ ಕಂಪ್ನಿ ಬಗ್ಗೆ, ಅವರ ವರ್ಕ್ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನು ಇಲ್ಲಿ ತೊಗೊಬೋದಾಗಿರುತ್ತೆ. ಸೊ ನಾನು ಕೂಡ ಸ್ಟೆಪ್ ಬೈ ಸ್ಟೆಪ್ ಅದೆಲ್ಲ ಇಂಪಾರ್ಟೆಂಟ್ ವಿಷಯಗಳು ನಿಮ್ಗೆ ಇಲ್ಲಿ ಗೊತ್ತಾಗಬೇಕಾಗಿರುತ್ತೆ, ಎಲ್ಲನೂ ಕೂಡ ಹೇಳ್ತಾ ಹೋಗ್ತೀನಿ. ಹಾಗೆ ನೀವು ಕೂಡ ಇಲ್ಲಿ ಓಪನ್ನ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್, ನೀವು ಗೂಗಲ್ ಅಥವಾ ನಿಮ್ಮ ಕ್ರೌನ್ ಬ್ರೌಸರ್ಗೆ ಹೋಗಿ ಟೆಲಿಪರ್ಫಾರ್ಮೆನ್ಸ್ ಅಥವಾ ವರ್ಕ್ ಫ್ರಮ್ ಹೋಮ್ ಟೆಲಿಪರ್ಫಾರ್ಮೆನ್ಸ್ ಅಂತ ಸರ್ಚ್ನ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಈ ಇಂಟರ್ಫೇಸ್ ಬರುತ್ತೆ. ಇಲ್ಲ ಅಂದರೂ ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ಈ ಇಂಟರ್ಫೇಸ್ ಬರುವಂಥ ನಾನು ಲಿಂಕ್ನ ಹಾಕಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಇಲ್ಲಿ ಓಪನ್ನ ಮಾಡ್ಕೊಬೋದಾಗಿರುತ್ತೆ. ಅದಾದಮೇಲೆ ನೀವು ಎಲ್ಲ ಇನ್ಫಾರ್ಮೇಷನ್ಸ್ನು ಚೆಕ್ ಮಾಡ್ಬೋದು, ಹೇಗೆ ವರ್ಕ್ ಆಗುತ್ತೆ, ಯಾವುದೆಲ್ಲ ಡಿಪಾರ್ಟ್ಮೆಂಟಲ್ಲಿ ಅವರು ವರ್ಕ್ನ ಮಾಡ್ತಾ ಇದ್ದಾರೆ, ಎಲ್ಲ ಇನ್ಫಾರ್ಮೇಷನ್ಸ್ನು ತೊಗೊಬೋದಾಗಿರುತ್ತೆ. ಬಟ್ ನಾನಿಲ್ಲಿ ಡೈರೆಕ್ಟಾಗಿ ವರ್ಕ್ ರಿಲೇಟೆಡ್ ಬರ್ತೀನಿ, ಯಾಕಂದರೆ ಟೆಲಿಪರ್ಫಾರ್ಮೆನ್ಸ್ ಎಲ್ಲರಿಗೂ ಗೊತ್ತಿರೋ ಅಂಥ ಕಂಪ್ನಿ ಆಗಿದೆ. ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಲಿಂಕ್ ಕೊಡೋದ್ರಿಂದ ಅಲ್ಲಿ ಓಪನ್ ಮಾಡಿ ನೀವು ಚೆಕ್ನ ಮಾಡ್ಕೊಬೋದಾಗಿರುತ್ತೆ. ಇನ್ನು ವರ್ಕ್ನ ಸರ್ಚ್ ಮಾಡೋಕ್ಕೆ ಇಲ್ಲಿ ಟಾಪಲ್ಲಿ ಬಂದರೆ 5th ಆಪ್ಷನ್ ನಿಮಗೆ ಕೆರಿಯರ್ ಅನ್ನೋ ಆಪ್ಷನ್ಸ್ ಇದೆ. ಅದನ್ನು ಸರ್ಚ್ ಮಾಡಿ ನೀವು ಓಪನ್ನ ಮಾಡ್ಕೊಬೇಕು. ಅಲ್ಲಿ ಓಪನ್ನ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನಿಮಗೆ ಯಾವ್ದು ಬೇಕು ಸೆಲೆಕ್ಟ್ನ ಮಾಡ್ಕೊಬೇಕು. ಸೊ ನೀವು ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ನ ಸರ್ಚ್ ಮಾಡ್ತಾ ಇದ್ದೀರಾ ಇದೇ ರೀತಿ ಸರ್ಚ್ನ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನೀವು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವರ್ಕ್ ಫ್ರಮ್ ಹೋಮಲ್ಲಿ ನಿಮ್ಗೆ ಏನು ಸಿಗುತ್ತೆ ಅನ್ನೋದು ಎಲ್ಲನೂ ಕೂಡ ಇದೆ. ಇಲ್ಲಿ ಆಪರ್ಚುನಿಟೀಸ್ ಹೇಗಿದೆ, ಅಥವಾ ಇದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಇಸ್ ನಾವು ವಿತ್ ಇನ್ ರೀಚ್ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ಮನೆಯಿಂದ ಸಿಗುವಂಥ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಯಾವುದೇ ರೀತಿ ಫೀಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಮಾಡೋವಂಥ ನೆಸೆಸಿಟಿನೇ ಇಲ್ಲ. ಇನ್ನು ಸ್ವಲ್ಪ ಕೆಳಗೆ ಬಂದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ಗಳಿದೆ. ಅದನ್ನು ಹೇಳೋಕ್ಕಿಂತ ಮುಂಚೆ ನಿಮಗಿರುವಂಥ ಬೆನಿಫಿಟ್ಸ್ ಅಥವಾ ಲೈಫ್ ಬ್ಯಾಲೆನ್ಸ್ ಹೇಗೆ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ. ನೀವು ಇಲ್ಲಿ ಕಾಸ್ಟ್ ನಿಮಗೆ ಕಮ್ಮಿ ಆಗುತ್ತೆ, ಟೈಮ್ ಕಮ್ಮಿ ಆಗುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಟ್ರಾವೆಲಿಂಗ್ ಟೈಮ್ಸ್ ವೇಸ್ಟ್ ಆಗೋದಿಲ್ಲ, ಕಾಸ್ಟ್ ವೇಸ್ಟ್ ಆಗೋದಿಲ್ಲ, ಸ್ಟ್ರೆಸ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮ್ಯಾಕ್ಸಿಮಮ್ ಟೈಮ್ ವಿತ್ ಅ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಜಾಸ್ತಿ ಟೈಮ್ನ ನೀವು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಮನೆಯಲ್ಲಿ ಸ್ಪೆಂಡ್ ಮಾಡ್ಬೋದಾಗಿರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ಲೈವ್ ಎವ್ರಿವೇರ್ ಯು ವಾಂಟ್ ಅಂತ ಕೊಟ್ಟಿದ್ದಾರೆ. ಸೊ ಲೀವ್ ಎವ್ರಿವೇರ್ ಯು ವಾಂಟ್ ಅಂದರೆ ನೀವು ಎಲ್ಲಿಂದ ಬೇಕಾದರೂ ಇದ್ದು ಕೆಲಸನ ಮಾಡ್ಬೋದಾಗಿರುತ್ತೆ ಅಂತ. ಸೊ ಇದು ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ಅಂತಲೂ ಕೂಡ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಶಾರ್ಟ್ ಇನ್ಫಾರ್ಮೇಷನ್ಸ್ ಈ ರೋಲ್ ಅಥವಾ ಈ ಕಂಪ್ನಿಲಿ ನಿಮಗಿರುವಂಥ ಬೆನಿಫಿಟ್ಸ್ ಬಗ್ಗೆ. ಇನ್ನು ರೋಲ್ನ ನೋಡೋದಾದರೆ ನೀವು ಇಲ್ಲಿ ಬಂದರೆ ನೀವು ನೋಡ್ಬೋದು ಟಾಪ್ ಓಪನಿಂಗ್ಸ್ ಫಾರ್ ಯು ಅಂತ ಕೊಟ್ಟಿದ್ದಾರೆ. ಯಾಕಂದರೆ ನಾವು ವರ್ಕ್ ಫ್ರಮ್ ಹೋಮ್ನ ಸರ್ಚ್ ಮಾಡ್ತಾ ಇರೋದ್ರಿಂದ ಟಾಪ್ ಓಪನಿಂಗ್ಸ್ ನಿಮಗೆ ಇಲ್ಲಿ 4 to 5 ಸಿಗುತ್ತೆ. ಒಂದು ಇದಿದೆ, ಇದು ತುಂಬ ಸಿಂಪಲ್ ಆಗಿದೆ. ಇಲ್ಲಿ ಲೈಕ್ 30 WMB
90% ಅಕ್ಯುರೇಸಿ ಇರೋವಂಥವ್ರು ಟೈಪಿಂಗಲ್ಲಿ. ನಾನು ಅದೊಂದ್ಸಲ ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ಅಂಡರ್ ಗ್ರ್ಯಾಜುಯೇಟ್ಸು ಯಾರ್ಯಾರು ಫ್ರೆಷರ್ಸ್ಗಳಿದ್ದೀರಾ, ನಾವಿಲ್ಲಿ ವರ್ಕ್ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂದರೆ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇದು ಹೊಸ್ದಾಗಿ ಆ್ಯಡ್ ಮಾಡಿರೋವಂಥ ರೋಲ್ ಆಗಿದೆ. ಸೊ ಅದರಿಂದ ಇಲ್ಲಿಗೆ ನೀವು ಅಪ್ಲೈನ ಮಾಡಿದರೆ ಕೆಲಸ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಜಸ್ಟ್ 3 days ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರೋವಂಥದ್ದು. August 31st ನಿಮಗಿಲ್ಲಿ ಲೈಕ್ ಓಪನಿಂಗ್ ಇರುತ್ತೆ, ಅಲ್ಲಿವರೆಗೂ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಜಾಯಿನ್ ಟೆಲಿಪರ್ಫಾರ್ಮೆನ್ಸ್, ನೀವು ಟೆಲಿಪರ್ಫಾರ್ಮೆನ್ಸ್ನ ಜಾಯಿನ್ ಆದರೆ ಏನು ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ಕೊಟ್ಟಿದ್ದಾರೆ. ಲೈಕ್ ಸೆವೆರಲ್ ಲೊಕೇಶನ್ಸ್ಗಳಿಂದ ಇವರು ಹೈರಿಂಗ್ನ ಮಾಡ್ತಾ ಇದ್ದಾರೆ. ಹಾಗೆ ಲೈಕ್ ವರ್ಕ್ ಫ್ರಮ್ ಹೋಮ್ ನಿಮಗೆ ಇಲ್ಲಿ ಸಿಗ್ತಾ ಇದೆ, ಪ್ರೋಗ್ರಾಮ್ಸ್ಗಳಿರುತ್ತೆ, ಫ್ಲೆಕ್ಸಿಬಲ್ ಇರುತ್ತೆ ಅಂತ ಎಲ್ಲ ಕೂಡ ಅವರಿಲ್ಲಿ ಸ್ಪೆಸಿಫೈ ಮಾಡಿ ನಿಮಗೆ ಹೇಳಿದ್ದಾರೆ. ಸೊ ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ನೀವು ನೋಡೋದಾದರೆ ವೈ ಚೂಸ್ ಟೆಲಿಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಏನಕ್ಕೆ ಇಲ್ಲಿ ಟೆಲಿಪರ್ಫಾರ್ಮೆನ್ಸ್ನ ಲೈಕ್ ಚೂಸ್ ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ ಇಂಪ್ರೂವ್ ಆಫ್ ಯುವರ್ ಎಂಪ್ಲಾಯೀಸ್ ಕೂಡ ಇರುತ್ತೆ. ಸೊ ಅವರು ಜಸ್ಟ್ ಅವರ ಇನ್ಕಮ್ ಅಥವಾ ಅವರ ಪ್ರಾಫಿಟ್ ಬಳಕೆ ನೋಡೋದಿಲ್ಲ, ಅವರ ಎಂಪ್ಲಾಯೀಸ್ಗಳ ಪ್ರಾಫಿಟ್ಸ್ಗಳಿಗೆ ಬಗ್ಗೆ ಅಥವಾ ಅವ್ರ ಬಗ್ಗೆ ಕೂಡ ಇಲ್ಲಿ ಕೇರ್ನ ಮಾಡ್ತಾರೆ. ಸೊ ನಿಮಗೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ರಿಲೇಷನ್ಶಿಪ್ ವಿತ್ ಅವರ್ ಟೀಮ್ ಆ್ಯಂಡ್ ಕಮ್ಯುನಿಟಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಅವರ ಟೀಮ್ ಮತ್ತು ಕಮ್ಯುನಿಟಿ ಜೊತೆಗೆ ನೀವು ಒಳ್ಳೆ ರಿಲೇಷನ್ಶಿಪ್ಪಲ್ಲೂ ಕೂಡ ಇರ್ಬೋದು. ಅದರಿಂದ ನೆಕ್ಸ್ಟ್ ಬೆಟರ್ ಆಪ್ಷನ್ಸ್ಗಳು ಬಂದಾಗ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯಾದಂಥ ಪಾಯಿಂಟ್ಸ್ ಆಗಿದೆ. ಸೊ ಅಲ್ಲಿ ನಿಮಗೆ ಏನು ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ. ಬಿ ಪಾರ್ಟ್ ಆಫ್ ಅವರ್ ಟೀಮ್ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಜಾಬ್ ಡಿಸ್ಕ್ರಿಪ್ಷನ್ ನೋಡಿದರೆ 30 WPM ಅಂತ ಕೊಟ್ಟಿದ್ದಾರೆ. 90% ಅಕ್ಯುರೇಸಿ ಇರಬೇಕು. ಗ್ರ್ಯಾಜುಯೇಟ್ಸ್, ಅಂಡರ್ ಗ್ರ್ಯಾಜುಯೇಟ್ಸ್ ಇಲ್ಲಿ ಅಪ್ಲೈನ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಹಾಗೆ ಫ್ರೆಷರ್ಸ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. 1 ಪರ್ಸನ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಐ ಆಮ್ ಸೋ ಸಾರಿ, ಹುಷಾರಿಲ್ದಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಹೇಳೋಕ್ಕಾಗ್ತಾ ಇಲ್ಲ. ಏನಾದ್ರು ಡೌಟ್ಸ್ ಇದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ಆದಷ್ಟರಲ್ಲಿ ಆನ್ಸರ್ನ ಮಾಡ್ತೀನಿ. ಲೈಕ್ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದು ಜಸ್ಟ್ ಟೈಪಿಂಗ್ ವರ್ಕ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು 30 WPM ಅಂತ ಅಂದರೆ 30 ವರ್ಡ್ಸ್ ಪರ್ ಮಿನಿಟ್. 1 ಮಿನಿಟ್ಗೆ 30 ವರ್ಡ್ಸ್ ಆದರೂ ನಿಮಗೆ ಟೈಪ್ ಮಾಡೋಕ್ಕೆ ಬರಬೇಕು. ಅದು ಕೂಡ 90% ಅಕ್ಯುರೇಸಿಯಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ 90% ಅಕ್ಯುರೇಸಿಯಲ್ಲಿ ಯಾವುದೇ ರೀತಿ ಜಾಸ್ತಿ ಮಿಸ್ಟೇಕ್ಸ್ ಇಲ್ಲದೆ ಪರ್ ಮಿನಿಟ್ 30 ವರ್ಡ್ಸ್ಗಳನ್ನಾದರೂ ನಿಮಗೆ ಟೈಪ್ ಮಾಡೋಕ್ಕೆ ಆಗಬೇಕು. ಅದಕ್ಕೆ ನೀವು ಅಂಡರ್ ಗ್ರ್ಯಾಜುಯೇಟ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು, ಫ್ರೆಷರ್ಸ್ ಕೂಡ ಅಪ್ಲೈನ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಹಾಗೆ ಏನಕ್ಕೆ ಇಲ್ಲಿ ಈ ರೋಲ್ಗೆ ಅವರು ಹೈರಿಂಗ್ನ ಮಾಡ್ತಾ ಇದ್ದಾರೆ ಅಂದರೆ ಇದು ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗಿ ಅವರ ಹೆಲ್ತ್ ಬ್ಯಾಲೆನ್ಸ್ ಕೂಡ ಆಗುತ್ತೆ, ಹ್ಯಾಪಿ ಇರ್ತಾರೆ ಕಸ್ಟಮರ್ಸ್ಗಳು, ಹಾಗೆ ಮೋರ್ ಪ್ರಾಡಕ್ಟಿವಿಟಿ ಸಿಗುತ್ತೆ, ಕ್ರಿಯೇಟಿವಿಟಿ ಸಿಗುತ್ತೆ, ಹಾಗೆ ಎಂಗೇಜ್ಮೆಂಟ್ ಸಿಗುತ್ತೆ ಅನ್ನೋದು ಕೂಡ ಅವ್ರು ಕೊಟ್ಟಿದ್ದಾರೆ. ಬೇಸಿಕ್ಲಿ ಇಲ್ಲಿ ರೋಲ್ ಬಗ್ಗೆ ಏನೂ ಇಲ್ಲ, ರೋಲ್ ಬಗ್ಗೆ ಇರೋದು ಜಸ್ಟ್ ಇದೊಂದೇ ಲೈನ್ ಆಗಿದೆ. ಇದು ಜಸ್ಟ್ ಏನಕ್ಕೆ ಅವರು ಈ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ, ಹೇಗೆ ಅನ್ನೋದನ್ನೇ ಅವರು ಜಾಸ್ತಿ ಇಲ್ಲಿ ಪ್ರಿಫರ್ ಮಾಡಿದ್ದಾರೆ. ಸೊ ಅದನ್ನು ನೀವು ಅಲ್ಲೂ ಕೂಡ ಚೆಕ್ ಮಾಡ್ಕೊಬೋದಾಗಿರುತ್ತೆ. ಇನ್ನು ಜಾಬ್ ಅಪ್ಲಿಕೇಶನ್ಸ್ ಏನಿರುತ್ತಂದರೆ, ಇಫ್ ಯು ಹ್ಯಾವ್ ಕ್ವೆಶನ್ಸ್ ಆರ್ ನೀಡ್ ಎನಿ ಅಕ್ಯುಪೇಷನ್ ಫಾರ್ ಎನಿ ಡ್ಯೂರಿಂಗ್ ದಿಸ್ ಅಪ್ಲಿಕೇಶನ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಲೋಕಲ್ ಟೆಲಿಪರ್ಫಾರ್ಮೆನ್ಸ್ ಲೊಕೇಶನ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಅಪ್ಲೈನ ಮಾಡಬೇಕಾದ್ರೆ ನಿಮಗೇನಾದ್ರು ಡೌಟ್ಸ್ ಇದೆ, ಕ್ವೆಶನ್ಸ್ಗಳಿದೆ ಅಂದರೆ ನಿಮ್ಮ ಲೋಕಲ್ ಟೆಲಿಪರ್ಫಾರ್ಮೆನ್ಸಲ್ಲಿ ಇರೋವಂಥವ್ರು ನಂಬರ್ ಸಿಗುತ್ತೆ ಗೂಗಲಲ್ಲಿ ಅಥವಾ ಎಲ್ಲಾದರೂ, ಸೊ ಅಲ್ಲಿ ನೀವು ಕನೆಕ್ಟ್ ಆಗ್ಬೋದು ಅಂತ ಕೊಡ್ತಾ ಇದ್ದಾರೆ. ಸೊ ಇದೊಂದು ರೋಲ್, ಇದು ಜಸ್ಟ್ ಡೇಟಾ ಎಂಟ್ರಿ ಟೈಪ್ ಇರೋವಂಥದ್ದು. ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳಬೇಕಿತ್ತು, ಇದು ಜಸ್ಟ್ ಡೇಟಾ ಎಂಟ್ರಿ ಟೈಪ್ ಇರೋವಂಥದ್ದು. ಅವರು ಒಂದು ಸ್ಕ್ರಿಪ್ಟ್ಸ್ ಅಥವಾ ಡೇಟಾಸ್ ಇನ್ಫಾರ್ಮೇಷನ್ಸ್ನ ಕಳಿಸ್ಕೊಡ್ತಾರೆ, ಅದನ್ನು 30 ವರ್ಡ್ಸ್ ಪರ್ ಮಿನಿಟ್ ಸ್ಪೀಡಲ್ಲಿ ನೀವು ಇಲ್ಲಿ ಟೈಪ್ನ ಮಾಡಬೇಕು. ಅದು ಕೂಡ ಅಕ್ಯುರಸಿ ಆಗಿರಬೇಕು ಅಷ್ಟೇ, ಯಾವುದೇ ರೀತಿ ಟಾರ್ಗೆಟ್ಸ್ಗಳಿಲ್ಲ, ಪ್ರೆಷರ್ಸ್ಗಳಿಲ್ಲ, ಏನೂ ಇರೋದಿಲ್ಲ. ಜಸ್ಟ್ ಇಷ್ಟೇ ನಿಮ್ಮ ಕೆಲಸ ಆಗಿರುತ್ತೆ. ಸೊ ಇದೊಂದು ರೋಲ್ ಆಗಿದೆ. ಇದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಜಸ್ಟ್ ಇಲ್ಲಿ ಅಪ್ಲೈ ಮೇಲೆ ಆಪ್ಷನ್ನ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಅದಕ್ಕಿಂತ ಮುಂಚೆ ಇನ್ನೊಂದು ರೋಲಿನ ಇನ್ಫಾರ್ಮೇಷನ್ ಕೂಡ ನಾನು ನಿಮಗೆ ಶಾರ್ಟಾಗಿ ಕೊಟ್ಬಿಡ್ತೀನಿ. ಸೊ ಅದರಿಂದ ನಿಮಗೆ ಅದು ಕೂಡ ಯೂಸ್ ಆಗುತ್ತೆ. ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಆಲ್ರೆಡಿ ಅಂತ ಅಂದರೆ ಬೇರೆ ಈ 2 ರೋಲ್ಸ್ಗಳಿಗೆ ಅಪ್ಲೈನ ಮಾಡ್ಬೋದು. ಇಲ್ಲ ನಾವು ಕಂಪ್ಲೀಟ್ಲಿ ಫ್ರೆಷರ್ಸ್ ಅಂದರೆ ನೀವು ಈ ರೋಲ್ಗೆ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇದು ಡಿಜಿಟಲ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್, ಇದೊಂಥರ BPO ಟೈಪಲ್ಲಿ ಬರುತ್ತೆ. ಸೊ ನೀವು ಇಲ್ಲಿ ಬ್ಯಾಂಗ್ಳೂರು ಎಲ್ಲಿಂದ ಬೇಕಾದ್ರೂ ಅಪ್ಲೈನ ಮಾಡ್ಬೋದು. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮೇ ಆಗಿದೆ, ಓಕೆನಾ. ಸೊ ನೀವಿಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ನಿಮಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ
ಕಸ್ಟಮರ್ಸ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮಾತಾಡೋದ್ರಲ್ಲಿ ಕಮ್ಯುನಿಕೇಷನಲ್ಲಿ ಒಳ್ಳೆ ರಿಲೇಷನ್ಶಿಪ್ನ ಇಟ್ಕೊಬೇಕು, ಅದರಿಂದ ಅವರ ಬಿಸ್ನೆಸ್ ಗ್ರೋತ್ ಆಗುತ್ತೆ ಅಂತ. ಇನ್ನು ಕ್ಲೈಂಟ್ ಔಟ್ರೀಚ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಮ್ಯಾನೇಜ್ ದ ಪ್ರೊಫೈಲ್ ಥ್ರೂ ಕ್ಲೈಂಟ್ಸ್ ಔಟ್ರೀಚ್ ಆ್ಯಂಡ್ ಕ್ಲೈಂಟ್ ರಿಲೇಷನ್ಶಿಪ್ ಇನ್ಕ್ಲೂಡಿಂಗ್ ಪ್ರಾಡಕ್ಟ್ಸ್ ಪ್ರೊಫೈಲ್ಸ್ ಆ್ಯಂಡ್ ಬ್ಯಾಂಕಿಂಗ್ ನೀಡ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಲೈಂಟ್ಸ್ಗಳ ಔಟ್ರೀಚ್ ಏನು ಬೇಕು ಅವ್ರಿಗೆ, ಪ್ರಾಡಕ್ಟ್ಸ್ಗಳ ಅಥವಾ ಪ್ರೊಫೈಲಲ್ಲಿ ಅವ್ರು ಅಪ್ಡೇಟ್ ಮಾಡಬೇಕಾ ಅಥವಾ ಬ್ಯಾಂಕಿಂಗ್ ಏನಾದ್ರು ಫೆಸಿಲಿಟೀಸ್ ಬೇಕಾ, ಅದನ್ನು ನೀವು ಔಟ್ರೀಚ್ ಮಾಡಬೇಕಾಗಿರುತ್ತೆ. ಇನ್ನು ಕಸ್ಟಮರ್ ಸರ್ವಿಸ್ ಆ್ಯಂಡ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇವರ ಸೇಲ್ಸ್ ಇವ್ರು ಏನಿರುತ್ತೆ ಪ್ರಾಡಕ್ಟ್ಸ್ಗಳು ಅದನ್ನು ಅಪ್ ಟು ಸೇಲ್ಸ್ ಮಾಡುವಂಥದ್ದು, ಆ ರೀತಿಯಾದಂಥ ವರ್ಕ್ ಇದಿರುತ್ತೆ. ಸೊ ಸಿಂಪಲ್ ಆಗಿರುತ್ತೆ. ಇದು ಕೂಡ ಕ್ವಾಲಿಫಿಕೇಷನ್ಸ್ ಗ್ರ್ಯಾಜುಯೇಟ್ಸ್, ಅಂಡರ್ ಗ್ರ್ಯಾಜುಯೇಟ್ಸ್ ಯಾವ ಸ್ಟ್ರೀಮಲ್ಲಿ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಫ್ರೆಷರ್ಸ್ ಕ್ಯಾನ್ ಅಪ್ಲೈ ಅಂತ ಕೂಡ ಕೊಟ್ಟಿದ್ದಾರೆ. ಲ್ಯಾಂಗ್ವೇಜ್ ಬಂದು ನಿಮಗೆ ಇಂಗ್ಲೀಷಲ್ಲಿ ಓದೋಕ್ಕೆ ಬರೆಯೋದಕ್ಕೆ ಬರಲೇಬೇಕಾಗಿರುತ್ತೆ. ಸೊ ಅದೊಂದು ನೀವು ನೋಡ್ಕೊಬೇಕು. ಇನ್ನು ರಿಕ್ವೈರ್ಡ್ ಸ್ಕಿಲ್ಸ್ ನೋಡಿದರೆ ಕಸ್ಟಮರ್ ಕ್ರಿಯೇಟಿವಿಟಿ ಕೂಡ ನಿಮಗೆ ಇರಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ಇನ್ನು ಕಮ್ಯುನಿಕೇಟಿವ್ ಆಗಿರಬೇಕು ನೀವು ಅಂತ ಕೊಟ್ಟಿದ್ದಾರೆ. ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಕಸ್ಟಮರ್ ಪ್ರಾಬ್ಲಮ್ಸ್ ಆ್ಯಂಡ್ ಪ್ರೊವೈಡ್ ಸೊಲ್ಯೂಷನ್ಸ್ ಆರ್ ಇನ್ಫಾರ್ಮೇಷನ್ ಆ್ಯಸ್ ಪರ್ ಕಸ್ಟಮರ್ ಪಾಲಿಸೀಸ್ ಆ್ಯಂಡ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ಕಸ್ಟಮರ್ಸ್ಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ಚೆಕ್ ಮಾಡಿ ನೀವು ಅವರ ಪಾಲಿಸೀಸ್ ಮೂಲಕ ಇಲ್ಲಿ ಕೆಲಸನ ಮಾಡಬೇಕು ಅಂತ ಕೊಡ್ತಾ ಇದ್ದಾರೆ. ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ. ಅದಾದಮೇಲೆ ನಿಮ್ಮನ್ನ ಇಲ್ಲಿ ಹೈರ್ ಮಾಡುವಂಥದ್ದು. ಇನ್ನು ಇಲ್ಲಿ ನಿಮಗೆ ಯಾವುದೇ ರೀತಿ ಗ್ರಾಮೆಟಿಕ್ ಅಥವಾ ಏನೋ ರಾಂಗ್ ಆಗಿ ಸೆಂಟೆನ್ಸ್ನ ಬರೆಯುವಂಥದ್ದು ಅಥವಾ ಪ್ಯಾರಾಗ್ರಾಫ್ ಆ ರೀತಿ ನೀವು ಇಲ್ಲಿ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ರಿಟರ್ನ್ ಕಮ್ಯುನಿಕೇಷನ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಚೆನ್ನಾಗಿ ಬರೆಯೋದಕ್ಕೆ ಮಾತನಾಡೋದಕ್ಕೆ ಎಲ್ಲ ಬರಬೇಕಾಗಿರುತ್ತೆ. ಇನ್ನು ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್ ಇಸ್ ಮಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ಯೂಸ್ ಮಾಡೋದಕ್ಕೆ ಬರಬೇಕು ಅಂತ ಕೊಡ್ತಾ ಇದ್ದಾರೆ. ಸೊ ಇದು ಈ ರೋಲಿನ ಇನ್ಫಾರ್ಮೇಷನ್ ಆಗಿದೆ. ಇದು ಲಾಸ್ಟ್ ಆಪ್ಷನ್ಸ್ ಆಗಿರುತ್ತೆ ಇದರಲ್ಲಿ. ಇದಾದಮೇಲೆ ಯಾವುದೇ ವರ್ಕ್ದು ನಿಮಗೆ ಸಿಗೋದಿಲ್ಲ. ಬೇಕಾದ್ರೆ ನಾನು ಇದ್ರ ಲಿಂಕ್ನು ಕೂಡ ನಿಮಗೆ ಪ್ರೊವೈಡ್ನ ಮಾಡ್ತೀನಿ. ಸೊ ಅದರಿಂದ ನೀವು ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ. ಸೊ ಈ ರೀತಿ ನೀವು ಇಲ್ಲಿ ಓಪನ್ನ ಮಾಡ್ಕೊಬೋದು. ಓಕೆನಾ, ಇದು ಫಸ್ಟ್ ಒಂದನ್ನು ನಾನು ತೋರಿಸಿದ್ದು 30 Mbps. ಇನ್ನೊಂದು ಬಂದು ಲಾಸ್ಟ್. ಇಲ್ಲಿ ಸ್ಕ್ರೀನ್ ಸ್ವಲ್ಪ ದೊಡ್ಡದಾಗಿ ಶೋ ಆಗ್ತಾ ಇಲ್ಲ. ಲೆಟ್ ಮಿ ಟ್ರೈ. ಓಕೆ, ಸೊ ಇಲ್ಲಿ ಈ ರೀತಿ ತೋರಿಸ್ತಾ ಇದೆ. ಇಲ್ಲಿ ನೀವು ಆರೋ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ಲಾಸ್ಟಲ್ಲಿ ನಿಮಗೆ ಡಿಜಿಟಲ್ ಎಕ್ಸಿಕ್ಯೂಟಿವ್ ರೋಲ್ಗೆ ಸಿಗುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿ ಅಪ್ಲೈನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಈ ರೋಲ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಇದು ಹೊಸ್ದಾಗಿ ಬಿಟ್ಟಿರೋದ್ರಿಂದ ನೀವು ಅಪ್ಲೈ ಮಾಡಿದರೆ ಕೆಲಸ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಹೇಗೆ ಅಪ್ಲೈನ ಮಾಡಬೇಕು ಅಂದರೆ ಜಸ್ಟ್ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಆಟೋ ಫಿಲ್ ಯೋರ್ ರೆಸ್ಯೂಮ್ ಅಂತ ನೀವು ಕೊಡ್ಬೋದು, ಅಥವಾ ಮ್ಯಾನ್ಯುವಲ್ ಆಗಿ ಪ್ರತಿಯೊಂದನ್ನು ಫಿಲ್ ಮಾಡೋಕ್ಕೂ ಕೂಡ ನೀವು ಕೊಡ್ಬೋದು. ಅಥವಾ ನಿಮ್ಗೆ ಏನು ಸೂಟ್ ಆಗುತ್ತೆ ಅದನ್ನು ನೀವು ಇಲ್ಲಿ ಕೊಡ್ಬೋದಾಗಿರುತ್ತೆ. ನಾನು ಆಟೋ ಫಿಲ್ ಬೈ ರೆಸ್ಯೂಮ್ ಅಂತಲೇ ಕೊಡ್ತೀನಿ. ಸೊ ಅದರಿಂದ ನನ್ನ ರೆಸ್ಯೂಮಿಂದ ಎಲ್ಲ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಅದೇ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾನು ನನ್ನ ಇಮೇಲ್ನ ಕೊಡಬೇಕು, ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ಕೊಟ್ಟು ನಿಮಗೂ ಕೂಡ ತೋರಿಸ್ತೀನಿ. ಸೊ ಆ ರೀತಿ ನೀವು ಕ್ರಿಯೇಟ್ನ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಇಮೇಲ್ ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಆಗೋದಕ್ಕೆ ಕೇಳುತ್ತೆ. ನಿಮ್ಮ ಇಮೇಲ್ ಮತ್ತು ಪಾಸ್ವರ್ಡ್ ಯಾವುದರಲ್ಲಿ ಇವಾಗ ಕ್ರಿಯೇಟ್ ಮಾಡಿದ್ರಿ ಅದನ್ನು ಹಾಕಿ ಲಾಗಿನ್ ಅಂತ ಕೊಡಿ. ಸೊ ಆ ರೀತಿ ನೀವು ಸೈನ್ ಇನ್ ಕೊಟ್ಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಾನು ಆಟೋ ಫಿಲ್ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಅದು ನನ್ನ ರೆಸ್ಯೂಮ್ಗೆ ಅಪ್ಲೋಡ್ ಮಾಡೋದಕ್ಕೆ ಕೇಳ್ತಾ ಇದೆ. ಸೊ ನಾನಿಲ್ಲಿ ನನ್ನ ಡ್ರಾಫ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಈ ನನ್ನ ರೆಸ್ಯೂಮ್ ಏನಿದೆ ಅಪ್ಡೇಟೆಡ್ ರೆಸ್ಯೂಮ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನಿಲ್ಲಿ ಅಪ್ಲೋಡ್ನ ಮಾಡ್ತಾ ಇದ್ದೀನಿ. ಅಪ್ಲೋಡ್ನ ಮಾಡಿ ಕಂಟಿನ್ಯೂ ಅಂತ ಕೊಟ್ಟರೆ ಸಾಕಷ್ಟು ಇನ್ಫಾರ್ಮೇಷನ್ಸ್ ಯಾವುದೆಲ್ಲ ನನ್ನ ರೆಸ್ಯೂಮಲ್ಲಿದೆ ಆಟೋಮೆಟಿಕ್ಕಾಗಿ ಅದು ಫಿಲ್ ಆಗಿರುತ್ತೆ. ಲೈಕ್ ಇಮೇಲ್ ಆಗಿರ್ಬೋದು, ನನ್ನ ನೇಮ್ ಆಗಿರ್ಬೋದು, ಎಲ್ಲ ಕೂಡ ಫಿಲ್ ಆಗಿರುತ್ತೆ. ಅದು ಬಿಟ್ಟು ಬೇರೆ ಯಾವುದಿದೆ ಅದನ್ನು ನಾನಿಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್ ಅಂತ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಜಾಬ್ ಸೈಟ್ಸ್ ಅಂತ ನೀವು ಹಾಕ್ಬೋದು, ಅಥವಾ ಅವರ ಲೈಕ್ ವೆಬ್ಸೈಟ್ ಅಂತ ಕೂಡ ನೀವು ಹಾಕ್ಬೋದು. ವೆಬ್ಸೈಟ್ ಅಂತ ಹಾಕಿದ್ರೆ ಬೆಸ್ಟ್ ಇರುತ್ತೆ. ಕೆರಿಯರ್ ವೆಬ್ಸೈಟ್ ಅಂತ ಕೊಡಿ. ಸೊ ಅದಾದಮೇಲೆ ಎಸ್ ಅಂತ ಕೊಟ್ಟರೆ ಆಯಿತು. ಇದಕ್ಕೆ ನೀವು ಕೆರಿಯರ್ ವೆಬ್ಸೈಟ್ ಅಂತ ಸೆಲೆಕ್ಟ್ ಮಾಡಬೇಕು ಕರೆಕ್ಟಾಗಿ. ಓಕೆ, ಹ್ಯಾವ್ ಯು ವರ್ಕಿಂಗ್ ಫಾರ್ ನೋ ಅಂತ ಕೊಡಿ ಇದಕ್ಕೆ. ಸೊ ಅದಾದಮೇಲೆ ಕಂಟ್ರಿ ಇಂಡಿಯಾ ಸೆಲೆಕ್ಟ್ ಆಗಿದೆ. ಇದು ಅಡ್ರೆಸ್ ಬರುತ್ತೆ. ಅದಾದಮೇಲೆ ನೀವು ಇಲ್ಲಿ ನಿಮ್ಮ ಫಾದರ್ ನೇಮ್ನ ಕೊಡಬೇಕಾಗಿರುತ್ತೆ. ಲೋಕಲ್ ಯಾವುದಿದೆ ಅದನ್ನು ಕೊಡಬೇಕು. ಐ ಹ್ಯಾವ್ ನೋ ನೇಮ್ ಕೊಟ್ಟರು ಕೂಡ ಓಕೆ ಆಗಿರುತ್ತೆ. ಅದಾದಮೇಲೆ ಇಲ್ಲಿ ಲೈಕ್ ನಿಮ್ಮ ನೇಮ್, ಫಸ್ಟ್ ನೇಮ್, ಮಿಡಲ್ ನೇಮ್ನ ಕೊಡಬೇಕು. ಇದು ಯಾಕೆ ಆಟೋಮೆಟಿಕ್ಕಾಗಿ ಬೇರೆ ತೊಗೊಂಡಿದೆ ಅನ್ನೋದು ಗೊತ್ತಿಲ್ಲ ನನಗೆ. ಸೊ ನಿಮ್ಮ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ನ ಕೊಡಿ. ಅದಾದಮೇಲೆ ಕೆಳಗೆ ಸ್ಕ್ರೋಲ್ ಡೌನ್ನ ಮಾಡಿ ನಿಮ್ಮ ಅಡ್ರೆಸ್ನ ಕೊಡಬೇಕಾಗಿರುತ್ತೆ.
ನಿಮ್ಮ ಅಡ್ರೆಸ್ನ ಕೊಟ್ಟಾದ್ಮೇಲೆ ನಿಮ್ಮ ಇಮೇಲ್ ಐ ಡಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಡಬೇಕು. ಅದೆಲ್ಲ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಆ ರೀತಿಯಲ್ಲಿ ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳುತ್ತೆ. ನೀವು ಎಷ್ಟು ಇಯರ್ ವರ್ಕ್ ಮಾಡಿದ್ದೀರಾ, ಯಾವ ಕಂಪ್ನಿ ಆ ಥರ ಕೇಳುತ್ತೆ. ಅದನ್ನು ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಸೊ ನಿಮ್ಮ ಸ್ಟಾರ್ಟಿಂಗ್ ಡೇಟ್, ಲಾಸ್ಟ್ ಡೇಟ್ ಎರಡನ್ನೂ ಕೂಡ ಕೊಡಬೇಕು. ಅದಾದಮೇಲೆ ನಿಮ್ಮ ಎಜುಕೇಷನ್ಸ್ ಏನು ಓದಿದ್ದೀರಾ, ಎಷ್ಟು ಪರ್ಸೆಂಟೇಜ್, ಅದೆಲ್ಲನೂ ಕೂಡ ಇಲ್ಲಿ ಆಟೋಮೆಟಿಕ್ಕಾಗಿ ಶೋ ಆಗುತ್ತೆ. ಅದನ್ನೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದೆಲ್ಲನೂ ಕೂಡ ಚೆಕ್ ಮಾಡಿದ್ಮೇಲೆ ಸ್ಕಿಲ್ಸ್ ಎಲ್ಲನೂ ಕೂಡ ಅದೇ ಆ್ಯಡ್ ಆಗುತ್ತೆ. ನೀವೇನಾದರೂ ಮ್ಯಾನ್ಯುವಲ್ ಆಗಿ ಮಾಡಿದ್ರೆ ಎಲ್ಲನೂ ಕೂಡ ನೀವು ಮ್ಯಾನ್ಯುವಲ್ ಆಗಿ ಟೈಪ್ನ ಮಾಡಬೇಕಾಗಿರುತ್ತೆ. ಇದೆಲ್ಲ ಕೊಟ್ಟ ಮೇಲೆ ಕರೆಕ್ಟ್ ಆಗಿದೆ ಅಂದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇದ್ರ ಮೇಲೂ ಕೂಡ ಕ್ಲಿಕ್ನ ಮಾಡಿ. ಸೊ ಆ ರೀತಿನೇ ನೀವಿಲ್ಲಿ ನೆಕ್ಸ್ಟ್ ನಿಮ್ಮ ಅಪ್ಲಿಕೇಶನ್ ಕ್ವೆಶನ್ಸ್ಗಳನ್ನ ಕೇಳ್ತಾರೆ. ಸೊ ನಿಮ್ಗೆ ಏನಕ್ಕೆ ರೋಲಲ್ಲಿ ಇಂಟ್ರೆಸ್ಟ್ ಇದೆ ಆ ರೀತಿ ಕೇಳುತ್ತಾರೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇರುತ್ತೆ. ಅದಾದಮೇಲೆ ರಿವ್ಯೂ ಕೊಡ್ತಾರೆ. ಸೊ ನೀವಿಲ್ಲಿ ಆನ್ಸರ್ ಮಾಡಿರೋಂಥ ಎಲ್ಲ ಕ್ವೆಶನ್ದು ರಿವ್ಯೂ ಕೊಡ್ತಾರೆ ಒಂದ್ಸಲ. ಅದನ್ನೆಲ್ಲ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿದೆ ಅಂದರೆ ಮತ್ತೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಥವಾ ಸಬ್ಮಿಟ್ ಅನ್ನೋ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ಮತ್ತೆ ನಿಮಗೆ ಇದೇನು ಇಂಟರ್ಫೇಸ್ ಇರುತ್ತೆ ಅದೇ ಇಂಟರ್ಫೇಸ್ ರೀತಿಯಲ್ಲಿ ಬರುತ್ತೆ, ಸಕ್ಸಸ್ಫುಲಿ ಅಪ್ಲೈಡ್ ಅಂತ. ಸೊ ಅದಾದಮೇಲೆ ನೀವು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಬೇಕಾಗಿರುತ್ತೆ. ಇಲ್ಲಿ ನೀವೇನಾದ್ರು ಶಾರ್ಟ್ ಲಿಸ್ಟ್ ಆದರೆ ಅಂದರೆ ಅವ್ರ ಕಡೆಯಿಂದ ಇಮೇಲ್ ಬರುತ್ತೆ. ಅದರಿಂದ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಯಾಕಂದರೆ ಈ ಕಂಪ್ನಿಯವರು ಕಾಲ್ ಮಾಡ್ತಾರೆ. ಸೊ ಅದರಿಂದ ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದಿವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬೆಲ್ಲ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.